ಸರ್ 10 ಗಂಟೆ ಕೋರ್ಟ್ಗೆ ಹೋಗ್ಬಿಟ್ಟು 5 ಗಂಟೆವರೆಗೂ ಕೋರ್ಟ್ ಹಾಲಲ್ಲಿ ಇದ್ದೀನಿ, ತಿನ್ನೋಕ್ಕೇನೂ ಇಲ್ಲ, ತಿಂದಿಲ್ಲ. ಹೊಟ್ಟೆ ಹಸಿವು. ಅಲ್ಲಿಂದ ನಾನು ಕ್ಯಾಬ್ ಮಾಡ್ಕೊಂಡು ಹೋಗಿ ಯಾರೋ ಮಾರ್ವಾಡಿ ಹತ್ರ ನಾನು ಸಾಲ ಮಾಡಿ ಅವ್ರ ಮನೆಗೆ ತೊಗೊಂಡೋಗಿ ಕೊಟ್ಟು, ನನಗಿದು ತುಂಬ ಸಂಕಟ ಆಗೋವಂಥ ವ್ಯಕ್ತಿ ರೀ. ಹೇಳಿದೆ ಆ ವ್ಯಕ್ತಿಗೆ, ಸರ್ ಬೆಳಿಗ್ಗೆ ನಾನು ಏನೂ ತಿಂದಿಲ್ಲ, ಅಟ್ಲೀಸ್ಟ್ 2 ಬಿಸ್ಕೆಟ್ ಕೊಡಿ ಸರ್ ಅಂತ. ಆ ವ್ಯಕ್ತಿ ಸೇವೆ ಮಾಡಿ ನಾನು 2 ಬಿಸ್ಕೆಟ್ ಕೊಡಿ ಸರ್ ಅಂತ ಹೇಳಿ ಆ ವ್ಯಕ್ತಿ ಮನೇಲಿ ನಾನು ಅದೇ ತಿನ್ಕೊಂಡ್ಬಂದಿದ್ದೀನಿ. ಪಾತ್ರ ಕೊಟ್ಟ, ನಾನು ಪಾತ್ರನ ನಿಭಾಯಿಸಿದೆ ಅನ್ನೋದಕ್ಕಿಂತ ಅವ್ನಿಗೆ ಥ್ಯಾಂಕ್ಸ್ ಹೇಳಿದ ತಕ್ಷಣ ನೆಕ್ಸ್ಟು ನನಗೆ ಆ ಪಾತ್ರ ಸಕ್ಸಸ್ ಆಗಬೇಕಾದ ಕಾರಣ ಶಿವರಾಜ್ ಕುಮಾರ್. ಮಾನಿಟರ್ ಮಾಡ್ಕೋಬೇಕಾದ್ರೆ ಅವ್ರ ಅಷ್ಟೇಂಟ್ ಬಂದು ಛತ್ರಿ ಹಿಡ್ಕೊಂಡ, ನಾನು ಹೊಸಬ ಅವಾಗ. ನಂತರ ಅವರು ಇಲ್ವ, ಅವಾಗ ಅವ್ರಿಗೂ ಛತ್ರಿ ಹಿಡಿಯೋದು. ಯಾರು ಹೇಳ್ತಾರೆ ಅದು? ಎಲ್ಲಮ್ಮ ಇದ್ದೆ ಇಷ್ಟು ದಿವಸ, ಅದೇ ಎಲ್ಲಮ್ಮ ಇದ್ದೆ ಇಷ್ಟು ದಿವಸ ಮೊನ್ನೆ DKD ಹೇಳ್ತಾರೆ ಏನಮ್ಮ ಅಂತಾರೆ. ಒದಿಬೇಕು ಅವ್ರಿಗೆ ಇಲ್ಲಿ. ಸರ್ ಆಟೋಮೆಟಿಕ್ಕಾಗಿ ಕಾಲು ಇಲ್ಲಿವರೆಗೂ ಹೋಗಿ ನಿಂತೋಗ್ತದೆ, ಮುಂದಕ್ಕೆ ಹೋಗೋದೇ ಇಲ್ಲ ಕಾಲು. ಅಣ್ಣ ನಂಗೆ ಸೈಟ್ ತೊಗೋಬೇಕು, ದುಡ್ಡು ಕೊಡೋಣ, ಅಣ್ಣ ನಂಗೆ ಅದು ಕೊಡೋಣ, ಇದು ಕೊಡೋಣ, ದುಡ್ಡು ತೊಗೊಂಡಿರೋ ವ್ಯಕ್ತಿ ಹೊಡ್ತಾನೆ ರಿಕ್ಟೇಕು. ಶಿವರಾಜ್ ಕುಮಾರ್ ಯಾಕೆ ಅಂತ ಕೇಳಿದ್ರು. ಸರ್ ಕೆಂಪುಗಾಗ್ಬಿಟ್ಟೈತೆ ಸರ್ ಇಲ್ಲಿ, ಅವ್ರು ಓಕೆ ಮಾಡ್ತಿಲ್ಲ, ಶಾರ್ಟು ಔಟ್ ಆಫ್ ಫೋಕಸ್ ಅಂತಾನೆ. ದರ್ಶನ್ ಬಗ್ಗೆ ಮಾತಾಡಿದ್ದು ಬೇಜಾರು ನನಗೆ, ಪುನೀತ್ ಅವ್ರ ಬಗ್ಗೆ ಮಾತಾಡಿದ್ದಂತೂ ನನಗೆ ಬೇರೆ ಬೇಜಾರು. ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಯಾರಿಗೂ ಇಲ್ಲ ರೀ ಸರ್. ಅದೆಲ್ಲ ಹೇಳೋದೆಲ್ಲ ಹೇಳಿ ಆ ವೇದಿಕೆ ಮೇಲೆ ಮತ್ತೆ ಚೇಂಬರಲ್ಲಿ ಕಾಲು ಇಟ್ಕೊಂಡ್ಬಿಟ್ರೆ ಏನು ಬಂತು ನಿನಗೆ? ನಿಶಾ ಹೇಳಿದ್ಮೇಲೆ ಹೋದಂಗೆ ಆಯ್ತು ಲೆಕ್ಕ. ಆ ಅಮ್ಮ ಎಂಥ ಮಹಾನ್ ಕಲಾವಿದೆ. ಹೌದು. ಆ ಅಮ್ಮನಿಗೆ ಗೊತ್ತಿಲ್ವಾ ಯಾರ್ಯಾರ ಬಗ್ಗೆ ಏನೇನು ಮಾತಾಡ್ಬೋದು, ಹೀರೋ ಎಷ್ಟು ಕಷ್ಟಪಟ್ಟಿರ್ತಾನೆ ಮೇಲೆ ಬರೋದಕ್ಕೆ. ಆ ಅಮ್ಮಂಗೆ ಗೊತ್ತಿಲ್ವಾ? ಮಹಾನ್ ಕಲಾವಿದೆ ಆ ಅಮ್ಮ. ಹೌದು. ಆ ಅಮ್ಮನು ರಾಜ್ಕುಮಾರ್ ಲೆವೆಲ್ ಕಲಾವಿದರು ಅವರೆಲ್ಲ. ಅವ್ರಗಳ ಬಗ್ಗೆ ಎಲ್ಲ ಮಾತಾಡಬಾರ್ದು. ಹೋಗಿ ಆ ಅಮ್ಮನ ಬಗ್ಗೆ ಕಾಲು ಹಿಡ್ಕೊತೀಯ, ಏನು ಮಾಡ್ಬೋದು? ಆ ಅಮ್ಮ ನಿನ್ಗೇನು ಸಪೋರ್ಟ್ ಮಾಡ್ತಾರೆ? ನೀನು ಮಾಡಿ ತಪ್ಪು ಅಂತ ಹೇಳಲೇಬೇಕಲ್ವಾ? ಅಷ್ಟೇ. ತಪ್ಪಾಯ್ತು ಅಂತ ನೀನು ಯಾಕೆ ಕೇಳ್ಕೊತೀಯ ಅಲ್ವಾ? ಹೌದು. ನಾನು ಆವಾಗಲೇ ಹೇಳಿದೆ, ನನ್ನ ಹತ್ರ ನಾನು ತಿನ್ನಕ್ಕೆ ರೇ ಒಂದು ಇನ್ಸಿಡೆಂಟಲ್ಲಿ ಯಾರಿಗೋ ಮಹಾನ್ ವ್ಯಕ್ತಿಗೆ ಹೆಲ್ಪ್ ಮಾಡೋದಕ್ಕೆ ನಂದು ಯಾವುದೋ ಕೇಸ್ ಇತ್ತು ಕೋರ್ಟಲ್ಲಿ. ಸರ್ 10 ಗಂಟೆ ಕೋರ್ಟ್ಗೆ ಹೋಗ್ಬಿಟ್ಟು 5 ಗಂಟೆವರೆಗೂ ಕೋರ್ಟ್ ಹಾಲಲ್ಲಿ ಇದ್ದೀನಿ, ತಿನ್ನೋಕ್ಕೇನೂ ಇಲ್ಲ, ತಿಂದಿಲ್ಲ. ಹೊಟ್ಟೆ ಹಸಿವು. ಇವ್ರು ಫೋನ್ ಮೇಲೆ ಫೋನ್ ಹಾಕ್ತಾವ್ರೆ, ನಾಳೆ ಬೆಳಿಗ್ಗೆ ಏನೋ ಕಾರ್ಯಕ್ರಮ ಐತೆ, ಪ್ಲೀಸ್ 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 ಅಂತ. ಏನು ಮಾಡೋದು? ನಾನು ಕೇಸ್ ಬಿಟ್ಟು ಬರೋಂಗಿಲ್ಲ, ಇಲ್ಲಿ ಬರೋಂಗಿಲ್ಲ. ಆಯಿತು, ಕೇಸ್ ಮುಗಿಸ್ಕೊಂಡು ಅಲ್ಲಿಂದ ನಾನು ಕ್ಯಾಬ್ ಮಾಡ್ಕೊಂಡು ಹೋಗಿ ಯಾರೋ ಮಾರ್ವಾಡಿ ಹತ್ರ ನಾನು ಸಾಲ ಮಾಡಿ ಅವ್ರ ಮನೆಗೆ ತೊಗೊಂಡೋಗಿ ಕೊಟ್ಟು, ನನಗಿದು ತುಂಬ ಸಂಕಟ ಆಗೋವಂಥ ವ್ಯಕ್ತಿ ರೀ. ಹೇಳಿದೆ ಆ ವ್ಯಕ್ತಿಗೆ, ಸರ್ ಬೆಳಿಗ್ಗೆ ನಾನು ಏನೂ ತಿಂದಿಲ್ಲ, ಅಟ್ಲೀಸ್ಟ್ 2 ಬಿಸ್ಕೆಟ್ ಕೊಡಿ ಸರ್ ಅಂತ. ಆ ವ್ಯಕ್ತಿ ಸೇವೆ ಮಾಡಿ ನಾನು 2 ಬಿಸ್ಕೆಟ್ ಕೊಡಿ ಸರ್ ಅಂತ ಹೇಳಿ ಆ ವ್ಯಕ್ತಿ ಮನೇಲಿ ನಾನು ಅದೇ ತಿನ್ಕೊಂಡ್ಬಂದಿದ್ದೀನಿ. ನಾನು ಇಷ್ಟೆಲ್ಲ ಮಾಡಿದ್ಮೇಲೆ ನೀನು ನನಗೆ ದ್ರೋಹ ಮಾಡ್ತೀಯ ಅಂದರೆ ದೇವರೆಲ್ಲ ಒಂದು ಕಡೆ ಕಣ್ಣು ಬಿಡ್ತಾನೆ. ದೇವ್ರು ಕಣ್ಣು ಮುಚ್ಕೊಂಡಿರ್ತಾನೆ, ಒಂದು ಸತಿ ಬಿಟ್ಟರೆ ಸಾಕು. ನಿಜನೇ ಸರ್. ಹಾಗೇನೆ ನಿಜ ನಿಜ ಸರ್. ಹಾಗೇನೆ ಈಗ ಈ ಜೋಗಿ ಅಂತ ಬಂದರೆ ಅಲ್ಲೂ ಕೂಡ ಸಿದ್ದಣ್ಣ ಅನ್ನೋ ಒಂದು ಆ ಒಂದು ಕ್ಯಾರೆಕ್ಟ್ರು, ಆ ಪಾತ್ರ ಇವತ್ತು ಕನ್ನಡಿಗರು ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಜೋಗಿ ವಿಷಯ ಬಂದರೆ, ಆ ಪಾತ್ರದ ವಿಷಯ ಬಂದರೆ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳ್ತೀನಿ ಪ್ರೇಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಅವ್ನು ಹೇಳ್ದ ನನಗೆ, ಸರ್ ಈ ಥರ ಇದೆ, ನೀವು ಹೊಡೆದ್ಬಿಡ್ತಾರೆ, ವಾಯ್ಸ್ ಚೇಂಜ್ ಆಗ್ತದೆ, ನೀವು ಒಂದು 4-5 ಥರ ಮಾತಾಡಿ ನನಗೆ ಕಳಿಸಿ ನಾನು ಶೂಟಿಂಗ್ ಮುಂಚೆ. ನಾನು ಒಂದು 3 ಥರ ಕಳಿಸ್ದೆ, ಇದು ಇಟ್ಕೊಳ್ಳಿ ಸರ್ ಅಂದ. ಸರ್ ಅದನ್ನ ಹಂಗೆ ಅಭ್ಯಾಸ ಮಾಡ್ಕೊಂಡು ಇಟ್ಕೊಂಬಂದೆ. ವಾಯ್ಸ್ ಚೇಂಜ್ ಮಾಡಬೇಕಲ್ಲ. ದನದ ಕೊಟ್ಟಿಗೆಲ್ಲ ಎಲ್ಲ ಅದು ಒಂದು ಆಗತ್ತೆ ನಿಮಗೆ. ದೇವನಹಳ್ಳಿ ಹತ್ರ ಅಲ್ಲಿ ಆಶ್ರಮ ಅದು. ಓಕೆ. ಎಲ್ಲ ಪ್ರಾಣಿಗಳಿತ್ತು, ದನದ ಕೊಟ್ಟಿಗೆ ಅನ್ನೋದಿಲ್ಲ, ಎಲ್ಲ ಪ್ರಾಣಿ, ಇಲಿ, ಹೆಗ್ಣ, ಬೆಕ್ಕು, ನಾಯಿ ಎಲ್ಲ ಇತ್ತಲ್ಲ. ಪ್ರೇಮು ನನಗೆ ಪಾತ್ರ ಕೊಟ್ಟ, ನಾನು ಪಾತ್ರನ ನಿಭಾಯಿಸಿದೆ ಅನ್ನೋದಕ್ಕಿಂತ ಅವ್ನಿಗೆ ಥ್ಯಾಂಕ್ಸ್ ಹೇಳಿದ ತಕ್ಷಣ ನೆಕ್ಸ್ಟು ನನಗೆ ಆ ಪಾತ್ರ ಸಕ್ಸಸ್ ಆಗಬೇಕಾದ ಕಾರಣ ಶಿವರಾಜ್ ಕುಮಾರ್. ಒಂದು ನನ್ನ ಮೊನ್ನೆ DKDನೆಲ್ಲ ಇನ್ಸಿಡೆಂಟ್ ಹೇಳಿದ್ರು ಶಿವರಾಜ್ ಕುಮಾರ್ ಆ ವಾಯ್ಸಲ್ಲಿ ಮಾತಾಡ್ರಿ ಅಂತ. ಅವ್ರ ಬಗ್ಗೆ ಅಷ್ಟೆಲ್ಲ ನೆನ್ಪಿಟ್ಕೊಂಡು ಮಾತಾಡ್ತಾರಲ್ಲ, ನಮ್ಮ ಅದೃಷ್ಟ ಅವೆಲ್ಲ. ನಾನು ಎಲ್ಲಿದ್ದೀನಿ ಕಲಾವಿದ, ಅವ್ರು ಎಲ್ಲಿದ್ದಾರೆ, ಅಜಗಜಾಂತರ ಅದು. ಹೌದು ಅಲ್ವಾ? ಆವಾಗ ಆ ಪಾತ್ರ ಮಾಡ್ಬೇಕಾದ್ರೆ ಬಿಸಿಲು, 12 ಗಂಟೆ ಬಿಸಿಲು, ಕೆಳಗಡೆ ಹುಲ್ಲಾಕ್ಬಿಟ್ಟಿದ್ದಾರೆ ದನದ ಕೊಟ್ಟಿಗೆ, ಅದೇ ಸುಡ್ತಾ ಐತೆ. ಮೇಲೆ ಬಿಸಿಲು, ಅವಾಗ ಹುಲ್ಲೆಲ್ಲ ಸ್ವಲ್ಪ ಹೀಟ್ ಜಾಸ್ತಿ ಅಲ್ವಾ, ಕಾಲಿಡಕ್ಕಾಗಲ್ಲ. ಇದು ಮಾಡಿ ಮಾನಿಟರ್ ಮಾಡ್ತಾ ಇದ್ವಿ. ಮಾಡಬೇಕಾದ್ರೆ ಶಿವರಾಜ್ ಕುಮಾರು ನಾನು ಮಾಡ್ತಾ ಇದ್ವಿ. ನಾನು ಅಷ್ಟೊಂದು ಒಂದ್ಸತಿ ಸ್ಕ್ರಿಪ್ಟ್ ಎಲ್ಲ ನೋಡ್ಕೊಂಡಿದ್ದೆ. ನಮಗೆ ಜಾಸ್ತಿ ಮೆಮೊರಿ ಪವರ್, ಲೆಂತಿ ಡೈಲಾಗ್ ಹೊಡೆದು ಅಭ್ಯಾಸ. ಅದು ಒಂದೇ ಟೇಕಲ್ಲಿ ಮಾಡಿದ್ರೆ ಚೆನ್ನಾಗಿರೋದು ಅಂತ ಹೇಳ್ಬಿಟ್ಟಿದ್ದ ಪ್ರೇಮ್. ಮಾಡಿದ್ವಿ. ಶಿವರಾಜ್ ಕುಮಾರ್ ಅವ್ರು ಬಂದರು, ಮಾನಿಟರ್ ಮಾಡ್ಕೊಂಡ್ವಿ. ಮಾನಿಟರ್ ಮಾಡ್ಕೋಬೇಕಾದ್ರೆ ಅವ್ರ ಅಷ್ಟೇಂಟ್ ಬಂದು ಛತ್ರಿ ಹಿಡ್ಕೊಂಡ, ನಾನು ಹೊಸಬ ಅವಾಗ.
ನಂತರ ಅವರು ಅವಾಗ ಅವ್ರಿಗೂ ಛತ್ರಿ ಹಿಡಿಯೋದು. ಹಾಂ ಯಾರು ಹೇಳ್ತಾರೆ ಅದು? ಕೆಲವು ವ್ಯಕ್ತಿಗಳೆಲ್ಲದಕ್ಕೆ ಸಾಧ್ಯ. ಅದರಲ್ಲಿ ಫಸ್ಟು ಯೂನಿವರ್ಸಿಟಿ. ನಿಜ. ಯೂನಿವರ್ಸಿಟಿಯಿಂದ ಬಂದು ಆಲದ ಮರದಲ್ಲಿರೋರು ಎಲ್ಲರೂ ಇವತ್ತೂ ಅವರ ರಾಮ್ಕುಮಾರ್ ಅವ್ರ ಮಗ ಆಕ್ಟ್ ಮಾಡ್ತಾನಲ್ಲ, ಹೌದು. ಏನು ವಿನಯ ಐತೆ? ವಿದ್ಯೆಗಿಂತ ವಿನಯ ಮುಖ್ಯ ಸಿನಿಮಾಗೆ. ನಿನ್ನ ಗೌರವ ಕೊಡು, ನಿನ್ನ ಗೌರವ ಸಿಗ್ತದೆ. ಸರಿ, ಅಷ್ಟೆಲ್ಲ ನಡೀತಾ ಇರಬೇಕಾದ್ರೆ 1 hour ಪ್ರಾಕ್ಟೀಸ್ ಮಾಡಿದ್ವಿ. ಓಕೆ. 1 hour ಪ್ರಾಕ್ಟೀಸ್ ಮಾಡಿದ್ಮೇಲೆ ಸ್ಟಡಿ ಕ್ಯಾಮ್ ಇಟ್ಕೊಂಡು ಓಡಾಡ್ತಾವ್ರೆ. ಅವಾಗ ರೀಲ್ ಇರ್ತಾನೆ, ನಾನು ರೆಡಿ, ಒಂದು ಕ್ಯಾನು ಮಾಡಿದ್ವಿ. ನಾನು ಮೂಮೆಂಟ್ ಹೆಂಗೆ ಹೋಗ್ತದೆ, ಕ್ಯಾಮ್ರಾ ಹಂಗೆ ಬರ್ತಾಯಿತ್ತು, ನಾನು ಕ್ಯಾಮ್ರಾಗೆ ಅಡ್ಜಸ್ಟ್ ಮಾಡ್ಕೋಬೇಕು, ಅವರು ನನಗೆ ಅಡ್ಜಸ್ಟ್ ಮಾಡ್ಕೋಬೇಕು. ಡೈಲಾಗ್ ಎಲ್ಲ ಹೊಡೆದಾಗೋಯ್ತು. ಕ್ಯಾಮ್ರಾ ಕಟ್ ಅಲ್ಲಿ ಆಫ್ ಆಗೋಯ್ತು. 4 ನಿಮಿಷ ಆಗೋಯ್ತು. ಪ್ರೇಮು ಇನ್ನೊಂದು ಕ್ಯಾಮ್ರಾದಲ್ಲಿ ರೆಡಿ ಮಾಡಿಬಿಟ್ಟಿದ್ದು, ಇನ್ನೊಂದು ಕ್ಯಾನ್ ಹಾಕ್ಬಿಟ್ಟು ಟಕ್ಕಂತ ಅಲ್ಲಿಗೆ ಶಿಫ್ಟ್ ಆಯಿತು. 4 ನಿಮಿಷ 35-40 ಸೆಕೆಂಡ್ ಮಾಡಿದ್ವಿ ಒಂದೇ ಟೇಕಲ್ಲಿ. ನಾನು ಅಂಥ ಮಹಾನ್ ವ್ಯಕ್ತಿ ಮುಂದೆ ನಿಂತ್ಕೊಂಡು, ಶಿವರಾಜ್ ಕುಮಾರು, ಗುರುರಾಜ್ ಹೊಸಕೋಟೆ, ಹೌದು, ದೊಡ್ಡ ಫೈಟ್ ಮಾಸ್ಟ್ರು ಡ್ಯಾನಿ ಅನ್ಸುತ್ತೆ, ಡ್ಯಾನಿ ಡಿಫ್ರೆಂಟ್ ಡ್ಯಾನಿ ಅವ್ರಗಳ ಜೊತೆ ನಾನು ಆಕ್ಟ್ ಮಾಡ್ತಾನೆ. ಅವರೆಲ್ಲರೂ ಅಳ್ಬುರೆ, ಹೌದು, ನಾನು ಹೊಸಬ. ಗುರುರಾಜ್ ಹೊಸಕೋಟೆ ಮಹಾನ್ ವ್ಯಕ್ತಿ. ಹಾಂ ಸರ್. ಶಿವರಾಜ್ ಕುಮಾರು ದೊಡ್ಡ ವ್ಯಕ್ತಿ, ಡ್ಯಾನಿ ಫೈಟ್ ಮಾಸ್ಟ್ರು. ಅವ್ರುಗಳ ಮುಂದೆ ನಾನು ಒಂದೇ ಟೇಕಲ್ಲಿ ಮಾಡಿಬಿಟ್ಟು ಖುಷಿಯಾಗೋಯ್ತು. ಶಿವರಾಜ್ ಕುಮಾರ್ ಓಡ್ಬಿಟ್ರು, ವಾಪಸ್ ಓಡ್ಬಂದರು. ಎಲ್ಲಮ್ಮ ಇದ್ದೆ ಇಷ್ಟು ದಿವಸ, ಅದೇ ಎಲ್ಲಮ್ಮ ಇದ್ದೆ ಇಷ್ಟು ದಿವಸ ಮೊನ್ನೆ DKD ಹೇಳ್ತಾರೆ, ಏನಮ್ಮ ಅಂತಾರೆ. ಶೈಲಿ ಪಾಪ ಆ ಸೀನ್ ರೀಕ್ರಿಯೇಟ್ ಮಾಡಿದಾರೆ ಅಂದರೆ ಶಿವಣ್ಣ ಬರ್ತಾರೆ ನೀವು ದನದ ಕಟ್ಕೆಗೆ ಅಲ್ವಾ? ಅದೇ ನನ್ನ ಏನಕ್ಕೆ ಬರ್ತಾರೆ ಅಂದರೆ, ನಾನು ಇರ್ತೀನಿ, ನಾನು ಡಿಫ್ರೆಂಟ್ ಡ್ಯಾನಿ ಎಲ್ಲ ಇರ್ತೀವಿ. ನಮ್ದೇನಿದು ಸ್ಕೆಚ್ ಐತಾನೆ ಅವರ ರೌಡಿಸಮ್. ಶಿವರಾಜ್ ಕುಮಾರ್ನ ಬೇಲ್ ಕೊಟ್ಟು ಕರ್ಕೊಂಡ್ಬರ್ತಾರೆ ಇವರು. ಜೈಲಿಂದ ರಿಲೀಸ್ ಆಗಿರ್ತಾರೆ, ಜೈಲಿಂದ ಬೇಲ್ ಕೊಟ್ಟು ಜೈಲಿಂದ ಇಲ್ಲಿ ಬೇಲ್ ಕೊಟ್ಟು ಕರ್ಕೊಂಡ್ಬರೋದು ಯಾರು? ಇವರು ಗುರುರಾಜ್ ಹೊಸಕೋಟೆ. ಅವರು ಒಬ್ಬ ಲಾಯರು ಬರ್ತಾರೆ. ಅವರು ನನ್ನ ಹತ್ರ ಕರ್ಕೊಂಬಂದು ಬಿಡೋದಕ್ಕೆ, ಸಿದಣ್ಣ ಇವ್ನ ನಿನ್ನ ಜೊತೆ ಇಟ್ಕೋ, ಇವ್ನಿಗೇನು ಗೊತ್ತಿಲ್ಲ. ನಾನು ಆಯ್ತು, ನನ್ನ ಜೊತೆ ಇರೋದ್ರೆ ಇವ್ನು ಇರಲ್ಲ. ಆಚೆ ಹೋದ್ರೆ ನೀನು ಹೊಡೆದಾಕ್ಬಿಡ್ತಾರಯ್ಯ, ಇದೇನೇ ನೀನು, ನಾನೇನು ದೊಡ್ಡ ಮನುಷ್ಯ ಅಂತ ನೀನು ಅನ್ಕೋಬೇಡ, ನೀನೇ ದೊಡ್ಡ ಮನುಷ್ಯ ಆಗಿರು, ನಾನೇ ನಿನ್ನ ಶಿಷ್ಯನಾಗಿರ್ತೀನಿ, ಇಲ್ಲಿರು ಅಂದ್ರೂ ಒಪ್ಕೊಳ್ಳಲ್ಲ ಅಪ್ಪ. ಅಲ್ಲೊಂದು ಡೈಲಾಗ್ ಬರುತ್ತೆ ಸರ್, ಅದು ಹೇಳೋದಾದ್ರೆ ನೀವು ಹೇಳಿದ್ರೆ, ಇವಾಗ ನೀನೇ ಗುರು ಆಗಿರೋ, ನಾನೇ ಶಿಷ್ಯನಾಗಿರೋ. ನಾನು ಹೇಳ್ದೆ, ಅಲ್ಲಪ್ಪ ನೀನೇ ನನ್ನ ದೊಡ್ಡ ಇದು ಅಂತ ಹಂಗೆ ಅನ್ಕೋಬೇಡ, ನೀನೇ ದೊಡ್ಡ ವ್ಯಕ್ತಿ ಆಗಿರು, ನಾನೇ ನಿನ್ನ ಶಿಷ್ಯ ಆಗಿರ್ತೀನಿ, ಒಟ್ಟಿನಲ್ಲಿ ನೀನು ಸೇಫ್ ಆಗಿರೋದು ಮುಖ್ಯ. ಇಲ್ಲ ನಾನು ಹಂಗೆ ಹಿಂಗೆ ನಾನು ಹೋಗ್ತೀನಿ, ನಾನು ನಮ್ಮ ಅವ್ವನಿಗೋಸ್ಕರ ಬಳೆ ಮಾಡಿಸ್ಬೇಕು, ನಮ್ಮ ಅವ್ವನ ಹತ್ರ ನೋಡೋಕೆ. ಇಲ್ಲಿ ಯಾರು ಗುರು ಅಲ್ಲ, ಇಲ್ಲಿ ಯಾರು ಶಿಷ್ಯನಲ್ಲ ಅಂತ ಹೇಳ್ತಾರೆ. ಹೇಳ್ತಾರೆ ಯಾರು ಗುರು ಅಲ್ಲ, ಯಾರು ಶಿಷ್ಯನೂ ಅಲ್ಲ, ಬುಬ್ಬಯ್ಯ ನೀನು ಬಾ ನೀನು ಅಂತ ಹೇಳ್ತಾರೆ. ಹೇಳ್ಬಿಟ್ಟು ಹೋಗ್ಬೇಕಾದ್ರೆ ನಾನು ಹೇಳ್ತೀನಿ, ಇವನೇನೋ ಎಳಗು ಸಾಡ್ದಂಗೆ ಆಡ್ತಾನೆ, ಬಾರ ಒಂದು ಗ್ಲಾಸ್ ಹಾಲಾದ್ರೂ ಕುಡ್ಕೊಂಡು ಹೋಗು ಅಂತ ಹೇಳ್ತೀನಿ. ಅದಕ್ಕೆ ಸೀನ್ ಕಟ್ಟೋದು. ಅವಾಗ ಅವರಲ್ಲಿಂದ ಓಡ್ ಬರೋದು. ಸರ್, ಶಿವರಾಜ್ ಕುಮಾರ್ ಅವ್ರು ಏನು ಗೊತ್ತಾ, ನಾವು ಮಾಡ್ತಾ ಇದ್ದೀವಲ್ಲ ಅದಕ್ಕೆ ಮ್ಯಾಚ್ ಮಾಡಿಬಿಡ್ತಾರೆ. ಅಲ್ಲಿ ಡೈಲಾಗ್ ಇಲ್ದಿದ್ರು ಸೇರಿಸ್ಬಿಡ್ತಾರೆ, ಇದ್ದು ಬೇಡ ಅಂದರೆ ಬಿಟ್ಬಿಡ್ತಾರೆ. ಅವರೆಲ್ಲ ರಿಯಲ್ ಆರ್ಟಿಸ್ಟ್ ಸರ್. ಅದು ಆ ಅಪ್ಪನಿಗೆ ಫೈಟ್ ಅಂದರೆ ನಾವು ಹೊಡಿಬೇಕು. ನಾನು ಒಂದು 4-5 ಸಿನಿಮಾದಲ್ಲಿ ಒದಿಬೇಕು ಅವ್ರಿಗಿಲ್ಲಿ ಸರ್. ಆಟೋಮೆಟಿಕ್ಕಾಗಿ ಕಾಲು ಇಲ್ಲಿವರೆಗೂ ಹೋಗಿ ನಿಂತೋಗ್ತದೆ, ಮುಂದಕ್ಕೆ ಹೋಗೋದೇ ಇಲ್ಲ ಕಾಲು. ಯಾಕೆಂದರೆ ಒಂದು ಸ್ಟಾಪರ್ ಥರ ಅದು ಒದಿಯೋದು ವ್ಯಕ್ತಿನೇ ಅಲ್ವಾ? ಆ ವ್ಯಕ್ತಿ ಏನು ಮಾಡ್ತಿದ್ವಿ ಗೊತ್ತಾ, ಅದೇ ತನಕ ನೀನು ಓಕೆ ಮಾಡಬೇಡ, ಓದಿಲಿ ಅವರು ಓದಿಲಿ ಅಂತ. ಬಂಗಾರ ಸನ್ ಆಫ್ ಬಂಗಾರದ ಮನುಷ್ಯ ಅಂತ ಒಂದು ಸಿನಿಮಾ ಮಾಡಿದ್ವಿ. ಹೌದೌದು. ನಾನು ಬಂಗಾರದ ಮನುಷ್ಯಲ್ಲಿ ಬಾಲಕೃಷ್ಣ ಮಾಡಿದ್ರು ಅಲ್ಲಿ ನಾನು ಮಾಡಿದ್ದು. ಅದರ ಉಲ್ಟಾ ಕ್ಯಾರೆಕ್ಟ್ರು. ಅವ್ರು ಹೆಲ್ಪ್ ಮಾಡ್ತಾರೆ, ನಾನು ಸಾಲ ಕೊಟ್ಟು ನಾನು ಊರನ್ನ ಹಾಳು ಮಾಡ್ತಾ ಇರ್ತೀನಿ. ಶಿವರಾಜ್ ಕುಮಾರ್ ಬಂದು ನಾನು ಹೊಡಿಬೇಕು, ಕ್ಲೋಸ್ ಕ್ಯಾಮ್ರಾ ಇಲ್ಲೈತೆ, ಹೊಡಿಬೇಕು, ರಿಯಲಾಗಿ ಹೊಡಿಬೇಕು. ಅದು ಇಷ್ಟತ್ರ ಇದ್ಮೇಲೆ ಚೀಟ್ ಮಾಡೋಕ್ಕಾಗಲ್ಲ. 7 ಟೇಕ್ ಆಯಿತು, 8 ಟೇಕ್ ಆಯಿತು, ಹೊಡಿತಾನೆ ಅವರೇ. ಕ್ಯಾಮ್ರಾಮನ್ ಅಂತ ಒಬ್ಬ ಇದ್ದ, ಆನಂದ ಅಂತ, ನನ್ನ ಹತ್ರ ಹೆಲ್ಪ್ ತಗೊಂಡಿರೋನು ವ್ಯಕ್ತಿ. ಇದೇ ನಮ್ಮ ಕರ್ಮ. ಅಣ್ಣ ನಂಗೆ ಸೈಟ್ ತೊಗೋಬೇಕು, ದುಡ್ಡು ಕೊಡೋಣ, ಅಣ್ಣ ನಂಗೆ ಅದು ಕೊಡೋಣ, ಇದು ಕೊಡೋಣ, ದುಡ್ಡು ತೊಗೊಂಡಿರೋ ವ್ಯಕ್ತಿ ಹೊಡ್ತಾನೆ. ಟೇಕು ಶಿವರಾಜ್ ಕುಮಾರ್ ಯಾಕೆ ಅಂತ ಕೇಳಿದ್ರು. ಸರ್ ಕೆಂಪು ಆಗ್ಬಿಟ್ಟೈತೆ ಸರ್ ಇಲ್ಲಿ, ಅವ್ರು ಓಕೆ ಮಾಡ್ತಿಲ್ಲ, ಶಾರ್ಟು ಔಟ್ ಆಫ್ ಫೋಕಸ್ ಅಂತಾನೆ. ಏನು ಮಾಡೋದು? ಶಿವರಾಜ್ ಕುಮಾರ್ ಬಂದರು, ತೋರಿಸು ಯಾವ್ದು ಔಟ್ ಆಫ್ ಫೋಕಸ್ ಅಂತ. ಸರ್ ಅಷ್ಟು ಟೇಕ್ ಓಕೆ ಆಗೈತೆ, ಇವನು ನನ್ನ ಕೈಲಿ ಹೊಡೆಯೋಕ್ಕಾಗಲ್ಲ ಅವನಿಗೆ, ನನಗೆ ಶಿವರಾಜ್ ಕುಮಾರ್ ಕೈಲಿ ಹೊಡಿಸ್ತಾರೆ. ಶಿವರಾಜ್ ಕುಮಾರ್ ಹೇಳಿದ್ರು, ದುಡ್ಡು ಇಸ್ಕೊಂಡವ್ರ ನಿನ್ನ ಹತ್ರ, ಅವನು ಬೇಕು ಅಂತ ನನ್ನ ಕೈಲಿ ನಿಮ್ಗೆ ಹೊಡಿಸ್ತಾ ಇರೋದು ಶಿವರಾಜ್ ಕುಮಾರ್. ಕ್ಯಾಮ್ರಾಮನ್ ಡೈರೆಕ್ಟರ್ನ ಕರೆದು ನಾಳೆಯಿಂದ ಅವ್ನು ಬೇಡ ಕಿತ್ತಾಕ್ಬಿಡಿದ್ರು. ಅವ್ನು ನಾಳೆಯಿಂದ ಕಿತ್ತು ಬೇರೆ ಹಾಕ್ಬಿಟ್ರು.
ಅವತ್ತಿಂದ ತೆಗೆದ್ಬಿಟ್ರು ಅವ್ರನ್ನ. ಬೇರೆಯವ್ರನ್ನ ಹಾಕೊಂಡು. ಆಮೇಲೆ ಏನಂದ್ರು ಶಿವಣ್ಣ ಏನಂದ್ರು ಅದು ಹೊಡೆದು? ಏನಿಲ್ಲ ಏನಿಲ್ಲಮ್ಮ, ಇವೆಲ್ಲ ಮಾಮೂಲಮ್ಮ, ಅದೇ ಇದರಲ್ಲೇ ಒದಿಬೇಕು, ಒದೆಯೋ ತಕ್ಕ ಬಿಡಲ್ಲ ಯಪ್ಪ. ಆಮೇಲೆ ಲಾಸ್ಟಲ್ಲಿ ಜೋರಾಗಿ ಒದ್ಬಿಟ್ಟೆ. ಒದಿ ಅಂದ್ರೆ ಹಿಂಗ ಒದಿಯೋದು ಅಂತಾರೆ, ಕಾಮಿಡಿ ಅದು. ಅವ್ರ ಜೊತೆ ಸರ್ ಅವೆಲ್ಲ ನನಗೆ ಪುಣ್ಯ. ನನಗೆ ಕೆಲವು ನೋವಿದೆ. ವಿಷ್ಣುವರ್ಧನ್ ಅವ್ರ ಜೊತೆ, ರಾಜ್ಕುಮಾರ್ ಅವ್ರ ಜೊತೆ, ಶಂಕರ್ ನಾಗ್ ಜೊತೆ ಆ್ಯಕ್ಟ್ ಮಾಡಬೇಕಾಗಿತ್ತು, ಮಾಡಿಲ್ಲ. ಬಟ್ ಅವ್ರ ಮಕ್ಕಳುಗಳ ಜೊತೆ ಮಾಡಿದ್ದೀನಲ್ಲ, ಅದು